ನಾಗವಾರದಲ್ಲಿ ಸರ್ಪಯಾಗ ನಡೆಯುವುದು ಅಂದರೇನು? ನಾಗಜೀವಿಯ ನಿರ್ಮೂಲನೆಯ ಲಕ್ಷಣವಾಗಿ ಆ ದುಷ್ಕಾರ್ಯವನ್ನು ನಡೆಸಿದ್ದು ಯಾರು? ನಂಬಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ನಮ್ಮನ್ನು ದೇವತೆಗಳ ಹಾಗೆ, ಮನೆ ದೇವರ ಹಾಗೆ ಪೂಜಿಸುವ ನಾಗವಾರದ ಜನಗಳು ನಮ್ಮ ನಾಗಕುಲದ ಮೇಲೆ ಹಾಗೆ ಸಾಧಿಸುವುದು ಎಂದರೇನು? ಆ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾದರೂ ಯಾರು? ಅಂಥ ಧೈರ್ಯ ಯಾರಿಗಿದೆ? ಯಾರು ಅವರು? ಆ ಸರ್ಪಯಾಗವನ್ನು ಮಾಡಿದ್ದು ನಾಗವಾರದ ಪ್ರಜೆಗಳಲ್ಲ ನಾಗರಾಜ. ಮತ್ತಾರು? ಒಬ್ಬಳು ದುಷ್ಟ ಮಾಂತ್ರಿಕಳು. ನಾಗವಾರದಲ್ಲಿರುವ ಶಿವಾಲಯಕ್ಕೆ ರಕ್ಷಣೆಯಾಗಿರುವ ನಾಗಕುಲವನ್ನು ಸಂಹರಿಸಿ ಆ ಶಿವಾಲಯದಲ್ಲಿರುವ ಮೌಲ್ಯಯುತವಾದ ಸಂಪತ್ತನ್ನು ಅಪಹರಿಸಬೇಕೆಂಬುದು ಆ ಮಾಂತ್ರಿಕಳ ದುರಾಸೆ. ಆ ದುರಾಸೆಯ ಪರಾಕಾಷ್ಠೆಯೇ ಈ ಸರ್ಪಯಾಗದ ಸಂಕಲ್ಪ. ಆ ದೇವಾಲಯವನ್ನು ಸಂರಕ್ಷಿಸುವುದಲ್ಲದೆ ದೇವಾಲಯದೊಳಗೆ ಯಾರೂ ಪ್ರವೇಶ ಮಾಡದಂತೆ ಕಾಪಾಡಿಕೊಳ್ಳುವುದು ನನ್ನ ಕರ್ತವ್ಯ. ನನ್ನ ಕರ್ತವ್ಯಕ್ಕೆ ಯಾರೇ ಅಡ್ಡ ಬಂದರೂ ಸಹಿಸಲಾರೆ, ಕ್ಷಮಿಸಲಾರೆ. ಅದು ದುಷ್ಟಶಕ್ತಿಯಾದರೂ ಸರಿ, ಕುಟಿಲ ಶಕ್ತಿಯಾದರೂ ಸರಿ. ನನ್ನ ಪ್ರಾಣ ಹೋಗುವವರೆಗೂ ನನ್ನ ಕರ್ತವ್ಯವನ್ನು ಮರೆಯಲಾರೆ ಎಂದು ಪ್ರಮಾಣ ಮಾಡಿದ್ದೀನಿ ನಾಗರಾಜ. ಆ ದುಷ್ಟ ಮಾಂತ್ರಿಕಳು ಮಾಡುವ ದುಷ್ಕಾರ್ಯಗಳನ್ನು ಒಂದು ಕಡೆಯಿಂದ ಕಂಡುಹಿಡಿಯುತ್ತಲೇ ಇರುತ್ತೇನೆ. ನಮ್ಮ ನಾಗಕುಲಕ್ಕೆ, ನಾಗಲೋಕದ ವಿಶಿಷ್ಟತೆಗೆ ಯಾವುದೇ ಪ್ರಮಾದವಾಗದ ಹಾಗೆ ನೋಡಿಕೊಳ್ಳುತ್ತೇನೆ. ನನ್ನ ಧೈರ್ಯ ಸಾಹಸದಿಂದ ನನ್ನ ಪ್ರಾಣವನ್ನು ಪಣವಾಗಿಟ್ಟರೂ ಸರಿ, ಆ ದೇವಾಲಯವನ್ನು, ಅದರಲ್ಲಿರುವ ರಹಸ್ಯವನ್ನು ಕಾಪಾಡುತ್ತೇನೆ ನಾಗರಾಜ. ನಿನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ ಫಣೀಂದ್ರ. ಆ ಸರ್ಪಯಾಗ ನಡೆಯದಂತೆ ತಡೆದು ಬಹಳ ಒಳ್ಳೆಯ ಕೆಲಸ ಮಾಡಿರುವೆ ಫಣೀಂದ್ರ. ಅದನ್ನು ತಡೆದದ್ದು ನಾನಲ್ಲ, ನಮ್ಮ ನಾಗವೇಣಿ. ನನ್ನ ಮಗಳು ನಾಗವೇಣಿಯೇ? ನನ್ನ ಮಗಳು ಹೇಗಿದ್ದಾಳೆ? ತನಗೆ ಯಾವುದೇ ಶಕ್ತಿ ಇಲ್ಲದಿದ್ದರೂ ಕೂಡ ಆ ಮಾಂತ್ರಿಕಳ ಮಂತ್ರಶಕ್ತಿಗೆ ಕುಗ್ಗದೆ, ಎದೆಗುಂದದೆ ಹೋರಾಡಿದಳು. ನಮ್ಮ ಕುಲದೇವರಾದ ಆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವು ಅಲ್ಲಿ ಉದ್ಭವಿಸಿದ್ದರಿಂದ ಮಾಂತ್ರಿಕಳ ಎಲ್ಲ ಶಕ್ತಿಯೂ ನಿರ್ವೀರ್ಯವಾಗುವುದಕ್ಕೆ ನಾಗವೇಣಿಯೇ ಕಾರಣ. ನಾನು ಆ ದುಷ್ಟಶಕ್ತಿಯ ಬಲೆಯಲ್ಲಿ ಬೀಳದ ಹಾಗೆ ಕಾಪಾಡಿದಳು. ನಮ್ಮ ನಾಗಕುಲ ಅಗ್ನಿಗೆ ಆಹುತಿಯಾಗದ ಹಾಗೆ ತಪ್ಪಿಸಿದ್ದು ಕೂಡ ನಮ್ಮ ನಾಗವೇಣಿ. ನಮ್ಮ ನಾಗಗಳಲ್ಲಿ ಯಾರೇ ಒಳ್ಳೆಯ ಕೆಲಸ ಮಾಡಿದರೂ ಅವರನ್ನು ಪ್ರೋತ್ಸಾಹಿಸುತ್ತೀರಿ, ಸತ್ಕರಿಸುತ್ತೀರಿ. ಇಷ್ಟು ಒಳ್ಳೆಯ ಕೆಲಸ ಮಾಡಿರುವ ನಮ್ಮ ಮಗುವನ್ನು ಕ್ಷಮಿಸುವುದಿಲ್ಲವೇ ಸ್ವಾಮಿ? ನಾಗಿಣಿ ಮಾಡಿರುವ ಅಸಾಧಾರಣ ಕೆಲಸಕ್ಕೆ ಮೆಚ್ಚಿ ಬರೋ ಸುಬ್ರಹ್ಮಣ್ಯ ಷಷ್ಠಿಯಿಂದ ಅವಳಿಗೆ ತನ್ನ ಪೂರ್ವ ಶಕ್ತಿಯನ್ನು ಪ್ರಸಾದಿಸುತ್ತೇನೆ. ನಾಗಲೋಕ ಪ್ರವೇಶಕ್ಕೆ ಅನುಮತಿ ನೀಡುತ್ತೇನೆ. ಅರ್ಜುನ್ ಜಾಂಬಿಯಾದಲ್ಲಿದ್ದಾನ, ನಾಗವಾರದಲ್ಲಿದ್ದಾನ? ನಾಗವಾರದಲ್ಲಿ ಇದ್ದಾನೆ ಅನ್ನೋದು ನನ್ನ ಡೌಟ್.
ರಿಸೀವ್ ಮಾಡೋದಕ್ಕೆ ಟೆನ್ಷನ್ ಯಾಕೆ ಮಾಡ್ಕೋತಿದ್ಯಾ? ಸ್ಯಾನ್ವಿ ಮೇಡಮ್ ಸರ್. ಮಾತಾಡು. ಹಾ, ಸ್ಪೀಕರ್ ಆನ್ ಮಾಡಿ ಮಾತಾಡು. ಗುಡ್ ಮಾರ್ನಿಂಗ್ ಮೇಡಮ್. ಈಗ ನೀನ್ ಎಲ್ಲಿದ್ಯಾ? Pick up. Hello? Pick up the phone. Hello? ಮಾತಾಡು. Pick up the phone. You fool. Answer me. Pick up the phone. ಏನ್ ಮಾಡ್ತಿದ್ಯಾ? Hello? Hello, ಮಾತಾಡು. ಮಾತಾಡು. ಮೇಡಮ್, Where are you? ಎಲ್ಲಿದ್ಯಾ? ಅದು ಮಾತಾಡು. ಹೇಳು, ಎಲ್ಲಿದ್ಯಾ? ಹಾಯ್ ಸ್ಯಾನ್, ಹೌ ಯು? ನೀನ್ ಸಡನ್ ಆಗಿ ಕಾಲ್ ಮಾಡಿದಕ್ಕೆ ನಮ್ರತಾ ಟೆನ್ಷನ್ ಮಾಡ್ಕೊಂಡು ಮಾತಾಡ್ಲೇ ಇಲ್ಲ. ಎವ್ರಿಥಿಂಗ್ ಇಸ್ ಫೈನ್ ವಿತ್ ಮೀ. ವಾಟ್ ಅಬೌಟ್ ಯು? PA ಫೋನ್ ತಗೊಂಡು ಇವನ್ ಮಾತಾಡ್ತಿದ್ದಾನೆ ಅಂದ್ರೆ ಕವರ್ ಮಾಡ್ತಿದ್ದಾನೆ ಅನ್ಸುತ್ತೆ. ಏನಿಲ್ಲ ಅರ್ಜುನ್, ನಿನ್ ಹತ್ರ ಮಾತಾಡಿ ತುಂಬಾ ದಿನ ಆಯ್ತಲ್ವಾ? ನಿಂಗ್ ಟ್ರೈ ಮಾಡಿದಾಗ ಕನೆಕ್ಟ್ ಆಗ್ಲಿಲ್ಲ, ಅದಕ್ಕೆ ನಮ್ರತಂಗೆ ಫೋನ್ ಮಾಡ್ದೆ. ಹೇಗಿದ್ಯಾ ಅರ್ಜುನ್? ಯಾ, ಐ ಆಮ್ ಫೈನ್. ವರ್ಕ್ ಹೇಗಿದೆ ಸ್ಯಾನ್? ನೀನಿಲ್ಲ ಅಲ್ವಾ, ಇಲ್ಲಿ ನೀನ್ ಮಾಡ್ಬೇಕಾಗಿರೋ ಕೆಲಸ ಕೂಡ ನಾನೇ ಮಾಡ್ಬೇಕಾಗಿದೆ. ಸರಿ ಅರ್ಜುನ್, ಮತ್ಯಾವುದೋ ಕಾಲ್ ಬರ್ತಿದೆ, ನಾನು ಮತ್ತೆ ಮಾಡ್ತೀನಿ. ಓಕೆ ಸ್ಯಾನ್, ಬಾಯ್. ಎಲ್ಲಿದ್ಯಾ ಅಂತ ಕೇಳಿದಾಗ ಏನ್ ಹೇಳ್ಬೇಕು ಅಂತ ಗೊತ್ತಾದೆ ಟೆನ್ಷನ್ ಆಗೋಯ್ತು ಸರ್. ಎಲ್ಲಿದ್ಯಾ ಅಂತ ಕೇಳ್ತಿದ್ದ ಹಾಗೆ ತಡವರ್ಸಿದ್ಲು ಅಂದ್ರೆ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಂಗಿದೆ. ನಿಜ ಹೇಳ್ಬೇಡ ಅಂತ ಅರ್ಜುನ್ PA ಏನಾದ್ರು ಹೇಳಿರ್ಬೋದು. ಸಮಥಿಂಗ್ ಇಸ್ ಫಿಶಿ. ಅರ್ಜುನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾನೆ. ಅವನ್ ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೋಬೇಕು ಅಂದ್ರೆ 4 ವಾರದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೋಬೇಕು. ಇಷ್ಟು ಸಡನ್ ಆಗಿ ಸ್ಯಾನ್ ಯಾಕೆ ಕಾಲ್ ಮಾಡಿದ್ಲು? ಅವಳಿಗೇನಾದ್ರೂ ಡೌಟ್ ಬಂದಿರ್ಬೋದಾ? ಡೌಟ್ ಬಂದಿರೋದಕ್ಕೇನೆ ನಮ್ರತಾಗಿ ಫೋನ್ ಮಾಡಿರ್ಬೋದಾ? ಹಲೋ ಮೇಡಮ್, ಶೂಟ್ ಮಾಡ್ತಾ ಇದ್ದೀನಿ, ನಿಮಗೆ ವಿಡಿಯೋ ಕಾಲ್ ಕನೆಕ್ಟ್ ಮಾಡ್ತೀನಿ, ನೋಡಿ. ಓಕೆ.
ಆ ಜನರೆಲ್ಲ ಯಾಕೆ ನಂಗೆ ಮೊದಲು ವಿಗ್ರಹ ಅಂತ ತೋರಿಸು. ಓಕೆ ಮೇಡಮ್. ಹಾಕಿದ್ಯಾ ಅಣ್ಣ? ನಾವಿಬ್ರು ಸೇರಿ ಊಟ ಮಾಡೋದು ಇದೇ ಕೊನೆ ಸರಿ ಅಲ್ವಾ? ಮಾತಾಡೋಣ. ಕೊನೆ ಸಾರಿ ಅಂತ ಯಾಕೋ ಹೇಳ್ತಿದ್ಯಾ? ಆ ತರದ ಅಶುಭ ಮಾತಾಡಬಾರ್ದು. ಅಯ್ಯೋ, ನಾಳೆಯಿಂದ ನಾನು ಇಲ್ಲಿರಲ್ಲ ಅಲ್ವಾ, ಅದಕ್ಕೆ ಹಾಗಂದೆ. ಪ್ರತಿಯೊಂದಕ್ಕೂ ಈ ತರ ಸೆಂಟಿಮೆಂಟಲ್ ಟಚ್ ಕೊಡ್ಬೇಡ ಅಜ್ಜಿ, ಪ್ಲೀಸ್ ಅಜ್ಜಿ. ಅದ್ ಹಾಗಲ್ವೇ, ನಾನ್ ಸ್ವಲ್ಪ ಹೇಳದ್. ತಿನ್ನಕ್ ಬಿಡು. ಇಲ್ ಕೊಡು. ಅಣ್ಣ, ಮಾತಾಡೋಣ. ಏನಂದ್ರೆ ಪಾಪ ಸಾಯಂಕಾಲದಿಂದ ನಿಮ್ ತಂಗಿ ನಿಮ್ ಬಗ್ಗೆ ಜಪ ಮಾಡ್ತಿದ್ದಾಳೆ ಗೊತ್ತಾ? ಮಾತಾಡ್ಬೋದಲ್ವಾ? ಏನ್ ಮಾತಾಡ್ಬೇಕು? ರಾಜಕೀಯದ ಬಗ್ಗೆ ಮಾತಾಡ್ಬೇಕಾ ಅಥವಾ ನೀವು ಮಾಡಿರೋ ಅಡಿಗೆ ಬಗ್ಗೆ ಮಾತಾಡ್ಬೇಕಾ? ಏನ್ ಮಾತಾಡ್ಬೇಕು? ಬಂದಿದ್ದೀನಲ್ವಾ, ಸುಮ್ನೆ ತಲೆ ತಿನ್ಬೇಡಿ. ಏನಾಯ್ತಣ್ಣ? ಇರಿಟೇಟ್ ಆಗಿ ಮೂಡ್ ಆಫ್ ಆದಂಗಿದೆ. ಹುಷಾರಿಲ್ವಾ? ನಂಗೇನು ಆಗಿಲ್ಲಮ್ಮ, ನಾನು ಚೆನ್ನಾಗಿದ್ದೀನಿ. ಏನು ಅಂದ್ರೆ? ಆದಿತ್ಯ, ಊಟ ಮಾಡದೆ ಹೋಗೋದು ಅಂದ್ರೇನು? ಅಣ್ಣ ನನ್ ಜೊತೆ ಮಾತಾಡ್ದೆ ಏನೋ ಒಂಥರ ಇದಾನಲ್ಲ. ಏನಾಯ್ತು? ನಾನು ಹೋಗ್ತಾ ಇರೋದಕ್ಕೆ ಬೇಜಾರ್ ಮಾಡ್ಕೊಂಡಿದಾನ? ಆ ಬೇಜಾರ್ ನಂಗೆ ಗೊತ್ತಾಗ್ಬಾರ್ದು ಅಂತ ಇರಿಟೇಟ್ ಆಗೋ ತರ ನಾಟಕ ಮಾಡ್ತಿದ್ದಾನ? ಆ ವಿಷಯ ನನಗೆ ಗೊತ್ತಿಲ್ಲ ಅನ್ಕೋತಿದ್ದಾನ?
ಚಿಕ್ಕ ವಯಸ್ಸಿಂದ ಇಬ್ರು ಒಟ್ಟಿಗೆ ಬೆಳೆದ್ವಿ. ಬುದ್ಧಿ ಬಂದಾಗಿಂದ ಇವತ್ತಿನವರೆಗೂ ಯಾವತ್ತೂ ಒಬ್ರನ್ನ ಬಿಟ್ಟು ಒಬ್ರು ಇದ್ದಿದ್ದೇ ಇಲ್ಲ. ನನ್ನನ್ನ ಬಿಟ್ಟು ಅಣ್ಣ, ಅಣ್ಣನ ಬಿಟ್ಟು ನಾನು, ನಾವಿಬ್ರು ಇರ್ಲಿಲ್ಲ. ನಾನು ಹೊರಟೋದ್ಮೇಲೆ ನಾನಿಲ್ಲ ಅನ್ನೋ ಬೇಜಾರಲ್ಲಿ ಅಣ್ಣ ಏನ್ ಮಾಡ್ಕೋತಾನೋ. ಅಣ್ಣ ಏನೋ ತಗೊಂಬಂದಿದ್ದ, ನನಗ್ ಕೊಡ್ಬೇಕು ಅಂತಾನೆ ಅಣ್ಣ ಏನಾದ್ರೂ ತಂದಿರ್ತಾನೆ. ಅಣ್ಣ ನನ್ಗೋಸ್ಕರ ತಗೊಂಬಂದಿರೋ ಸರ್ಪ್ರೈಸ್ ಗಿಫ್ಟ್ನ ನಾನು ನೋಡ್ಬೇಕು. ಅರ್ಚಕರೇ, ವಿಗ್ರಹ ಪ್ರತಿಷ್ಠಾಪನೆನ ಸುಬ್ರಹ್ಮಣ್ಯ ಷಷ್ಠಿ ದಿನ ಮಾಡೋಣ ಅಂತ ಅನ್ಕೊಂಡಿದ್ವಿ. ಒಳ್ಳೇದೇ. ಆದ್ರೆ ನಮ್ಮೆಲ್ಲರಿಗೂ ಒಂದು ಚಿಕ್ಕ ಧರ್ಮ ಸಂದೇಹ ಬಂದಿದೆ. ಆ ವಿಷಯನ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ಹೇಳಿ, ಏನಾ ವಿಷಯ? ವಿಗ್ರಹ ಪ್ರತಿಷ್ಠಾಪನೆ ವಿಗ್ರಹ ಉದ್ಭವ ಆದ ಜಾಗದಲ್ಲಿ ಮಾಡಬೇಕಾ ಅಥವಾ 2 ವರ್ಷದ ಹಿಂದೆ ಸ್ವಯಂ ಉದ್ಭವ ಆಗಿರೋ ವೇಲಾಯುಧದ ಹತ್ರ ಪ್ರತಿಷ್ಠಾಪನೆ ಮಾಡಬೇಕಾ ಅನ್ನೋದೇ ನಮ್ ಸಂದೇಹ. ಪ್ರತಿಷ್ಠಾಪನೆ ಎಲ್ಲಿ ನಡೆದ್ರೂ ತೊಂದರೆ ಇಲ್ಲ. ಅಷ್ಟಕ್ಕೂ ವಿಗ್ರಹ ಒಂದ್ ಕಡೆ, ಆ ವೇಲಾಯುಧ ಇನ್ನೊಂದ್ ಕಡೆ ಇರೋದು ಯಾಕಂತ ನನಗೂ ಅನ್ಸ್ತಾ ಇದೆ. ಸ್ವಯಂ ಉದ್ಭವ ಆಗಿರೋ ವೇಲಾಯುಧದ ಹತ್ರನೇ ಈ ವಿಗ್ರಹನೂ ಪ್ರತಿಷ್ಠಾಪನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಎರಡು ವರ್ಷದ ಹಿಂದೆ ಸ್ವಯಂ ಉದ್ಭವ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದು ನೀವು ನಿಮ್ಮ ಮನೇಲಿ ನೋಡಿದ್ದೇ ಆಗಿರ್ಬೋದೇನೋ. ನೀವು ಹೇಳ್ದಾಗೆ ಮಾಡೋಣ. ಬರ್ತೀನಿ. ಹಾಗೆ ಹೊರಟ್ಬಿಟ್ರಲ್ಲ, ಕಾಫಿ ಕುಡ್ಕೊಂಡು ಹೋಗಿ. ಅದೇನು ಬೇಡ. ಅರ್ಚಕರೇ, ವಿಗ್ರಹನ ವೇಲಾಯುಧದ ಹತ್ರ ಪ್ರತಿಷ್ಠಾಪನೆ ಮಾಡೋಣ ಅಂತಿದ್ದ ಹಾಗೆ ನೀವ್ಯಾಕೆ ಒಂಥರ ಬದಲಾದ್ರಿ ಅಂತ ನನಗೆ ಗೊತ್ತು. ಎರಡು ವರ್ಷದ ಹಿಂದೆ ಆ ವೇಲಾಯುಧ ಕಾಣಿಸ್ಕೊಂಡ ದಿನಾನೇ ನಮ್ಮ ಮಗನ ಜೊತೆ ನಿಮ್ಮ ಮಗನೂ ಕಾಣೆ ಆದಂತ ನನಗೆ ಗೊತ್ತು. ನಿಮ್ ಸಂಕಟನ ನಾನು ಅರ್ಥ ಮಾಡ್ಕೋಬಲ್ಲೆ. ಬರ್ತೀನಿ ಸ್ವಾಮಿ. ಏನು ಹೇಳ್ಬೇಕು ಬನ್ನಿ.
ಅಜ್ಜಿ ಅಜ್ಜಿ ಏನೇ ನೀರ್ ಬೇಕಾ? ನಿನ್ಗೂ ಕೊಡ್ಲೇನಪ್ಪ? ಬೇಡ ಅಜ್ಜಿ. ನೀರ್ಗೋಸ್ಕರ ಅಲ್ಲ ಅಜ್ಜಿ, ಅರ್ಚಕರು ಅಪ್ಪ ಇಬ್ರು ಸೇರಿ ಅದೇನೋ ವೇಲಾಯುಧದ ಬಗ್ಗೆ ಮಾತಾಡ್ಕೊಂಡ್ರು. ಅದೆಲ್ಲಿದೆ? ಎಲ್ಲಿ ಅಂದ್ರೇನೆ ನಮ್ಮೂರಲ್ಲೇ ಇದೆ. ಅದು ಊರಲ್ಲಿ ಎಲ್ಲಿದೆ ಅಜ್ಜಿ? ಯಾವ ಕಡೆ ಇದೆ? ಅದು ಹೇಗಿರುತ್ತೆ ಅಜ್ಜಿ? ಒಂದ್ಸಲ ನೋಡ್ಬೇಕು ಅನಿಸ್ತಿದೆ. ಅಜ್ಜಿ ಒಂದ್ಸರಿ ನಾವು ನೋಡ್ಬೇಕು. ಆ ವೇಲಾಯುಧ ಸ್ವಯಂ ಉದ್ಭವ ಆದ ದಿನಾನೇ ನನ್ ಮೊಮ್ಮಗ ಕಾಣೆಯಾದ. ಒಂದ್ ಕಡೆ ಊರಿಗೆ ಒಳ್ಳೇದಾದ್ರೆ ಇನ್ನೊಂದ್ ಕಡೆ ನಮಗ್ ಕೆಟ್ಕು. ನನ್ ಮೊಮ್ಮಗ ಎಲ್ಲಿದ್ದಾನೋ, ಹೇಗಿದ್ದಾನೋ? ಅಜ್ಜಿ ಏನಾಯ್ತು? ವಿಗ್ರಹ ಪ್ರತಿಷ್ಠಾಪನೆ ಮಾಡುವಾಗ ಬರ್ತಿರಲ್ಲ, ಆಗ್ಲೇ ನೋಡ್ತಿರಂತೆ. ಅರ್ಜೆಂಟ್ ಏನಿದೆ? ನಂಗೆ ಈಗ್ಲೇ ಆ ವೇಲಾಯುಧ ನೋಡ್ಬೇಕು ಅನ್ಸ್ತಿದೆ. ಬಾ ಅಜ್ಜಿ. ಇರಮ್ಮ, ಈಗ್ಲೇ ನೋಡ್ಬೇಕು ಅನ್ನೋ ಆತ್ರ ಯಾಕೆ ನಿನಗೆ? ಆ ವೇಲಾಯುಧ ನೋಡಿ ಮಾಡೋದೇನಿದೆ ನಿಂಗೆ? ಅಜ್ಜಿ, ಪ್ರತಿಷ್ಠಾಪನೆ ದಿನಾನೇ ನೋಡ್ತೀವಿ. ಇವಾಗೇ ನೋಡ್ಬೇಕು ಅಂತ ಏನಿದೆ? ಅಷ್ಟೇ ಅಲ್ವೇನ್ರಿ? ಹಾಗೆ ನೋಡ್ತೀವಿ ಅಜ್ಜಿ. ಅಷ್ಟೇ ಅಷ್ಟೇ. ಸರಿ, ಅವಾಗ್ಲೇ ನೋಡೋಣ. ಸರಿ ಅಜ್ಜಿ, ನೀವು ಮುಂದುವರಿಸಿ. ಹಾಗೇನಪ್ಪ, ಸರಿ ಹೋಗ್ಬಾ. ಮೊನ್ನೆವರೆಗೂ ದೇವ್ರು ಅಂದ್ರೇನೆ ಆಗ್ತಿರ್ಲಿಲ್ಲ. ಇವತ್ತು ಭಕ್ತಿ ಬಂದಿದೆ ಅಂದ್ರೆ ಏನರ್ಥ?